ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಪ್ರಸ್ತುತ ಒಂದು ಹೈಸ್ಕೂಲ್ನಲ್ಲಿ ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವರು ನಮ್ಮ ತಮ್ಮ ಮಧು ಅಂತ ಹೇಳಿ ಇವರ ಹೆಸರು. ಇವರು ಪ್ರಸ್ತುತವಾಗಿ ಬ್ಯಾಂಕ್ನಲ್ಲಿ SBI ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಾವು ಈ ದಿನ ತಮ್ಮೊಂದಿಗೆ ಹಂಚಿಕೊಳ್ಳುವಂತಹ ವಿಚಾರ ಎಂದರೆ ಕೃಷಿಕರು, ವಿಶೇಷವಾಗಿ ಕೃಷಿ ಕಸುಬನ್ನು ಅವಲಂಬಿಸಿರುವಂತಹ ಹಳ್ಳಿ ಜನತೆ, ಹಳ್ಳಿ ಯುವಕರು ಏನಿದ್ದಾರೆ, ಇವರು ಹಲವಾರು ಉಪಕಸುಬುಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದಾದಂತಹ ಮೇಕೆ ಸಾಕಾಣಿಕೆಯ ಬಗ್ಗೆ ನಾವು ತಮಗೆ ಇವತ್ತು ಒಂದಷ್ಟು ಅಂಶಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಬನ್ನಿ ಸ್ನೇಹಿತರೆ, ಈ ದಿನ ನಾವು ನಮ್ಮ ಮೇಕೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ನಾವು ಯಾವ ರೀತಿ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂತ ಬನ್ನಿ ನೋಡಿ. ಇದು ನಮ್ಮ ಮೇಕೆ ಸಾಮ್ರಾಜ್ಯ, ನಮ್ಮ ಮೇಕೆ ಪ್ರಪಂಚ ಅಂತಲೇ ಹೇಳ್ಬೋದು. ಈ ಮುಂಚೆನೇ ನಾನು ಹೇಳಿದ್ದೀನಿ, ತಾವು ಗಮನಿಸ್ಬೋದು. ಸುಮಾರು 4 ವರ್ಷಗಳಿಂದ ನಾವು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಿದ್ದೀವಿ. ಒಂದು ದಿನದ ಒಂದು ಸಕ್ಸಸ್ ಇದಲ್ಲ ಅಂತಲೇ ಹೇಳ್ಬೋದು. ಸುಮಾರು 4 ವರ್ಷಗಳ ಕಾಲ ಹೋರಾಟ ಮಾಡಿ ಕಟ್ಟಿರುವಂತಹ ಸಾಮ್ರಾಜ್ಯ ಇದಾಗಿದೆ. ಇದಿನ್ನೂ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಈಗಾಗಲೇ ಹೇಳ್ದಂಗೆ 4 ವರ್ಷಗಳ ಹಿಂದೆ ನಾವು ಮೇಕೆ ಸಾಕಾಣಿಕೆ ಶುರು ಮಾಡಿದಾಗ ನಮ್ಮಲ್ಲಿ ಒಂದೇ ಒಂದು ಹೆಣ್ಣು ಮೇಕೆ ಇತ್ತು. ಇವತ್ತು 67 ತನಕ ನಮ್ಮಲ್ಲಿ ಮೇಕೆಗಳಿದ್ದಾವೆ. ತಾವಿಲ್ಲಿ ಗಮನಿಸಬಹುದಾಗಿದೆ. ಹಳ್ಳಿಗಾಡಿನಲ್ಲಿ ಜೀವನ ನಡೆಸ್ತಾ ಇರುವಂತಹ ಅನೇಕ ಯುವ ಜನತೆ ಏನಿದ್ದಾರೆ, ಇವರು ನಮಗೆ ಸರ್ಕಾರ ಉದ್ಯೋಗ ನೀಡ್ತಿಲ್ಲ ಅಂತ ಸರ್ಕಾರವನ್ನು ದೂಷಿಸೋದು ನಾವು ನೋಡ್ತೀವಿ. ಅದಷ್ಟೇ ಅಲ್ಲ, ನಾನು ಪಡೆದಿರುವಂತಹ ಪದವಿಗೆ ತಕ್ಕಂತಹ ಒಂದು ಉದ್ಯೋಗ ದೊರೆಯುತ್ತಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಒಂದಷ್ಟು ಯುವಕರು ಕುಟುಂಬಗಳ ಮೇಲೆ ಅವಲಂಬನೆ ಆಗಿ ಜೀವನ ನಡೆಸ್ತಾ ಇದ್ದಾರೆ ಸಂಪೂರ್ಣವಾಗಿ. ಇನ್ನೊಂದಷ್ಟು ಜನ ಮೊಬೈಲ್ಗಳಲ್ಲಿ ತಮ್ಮ ಒಂದು ಸಮಯನ ಕಳೀತಾ ಇದ್ದಾರೆ. ಒಂದಷ್ಟು ಜನ ನನ್ನಲ್ಲಿ ಏನೂ ಆಗ್ತಿಲ್ವೇ ಅಂತ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಇದೆಲ್ಲವೂ ತೊಲಗಬೇಕಂದ್ರೆ ನಾವು ನಮಗೆ ಗೊತ್ತಿರುವಂತಹ ಒಂದಷ್ಟು ಕಸುಬುಗಳಲ್ಲಿ ತೊಡಕೋಬೇಕಾಗತ್ತೆ. ಇದಕ್ಕೆ ಮೂಲವಾಗಿ ಬಂಡವಾಳ ಅಂತೂ ಖಂಡಿತವಾಗ್ಲೂ ಬೇಕಾಗತ್ತೆ. ಆದರೆ ಯಥೇಚ್ಛ ಬಂಡವಾಳದಿಂದಲೇ ನಾನು ಒಂದು ಉದ್ಯಮವನ್ನು ಶುರು ಮಾಡ್ತೀನಿ ಅನ್ನೋದು ಸುಳ್ಳಾಗತ್ತೆ. ಅದು ಸಮಂಜಸವಲ್ಲ ಅಂತಲೇ ಹೇಳಬಹುದು. ಇವತ್ತಿನ ದಿನ ಯುವಕರಿಗೆ ಹಲವಾರು ಸೌಲಭ್ಯಗಳಿದ್ದಾವೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಷ್ಟೇ. ಈ ಒಂದು ವಿಚಾರದ ಕುರಿತಾಗಿ ನಮ್ಮ ತಮ್ಮ ಏನಿದ್ದಾನೆ, ಅವನು ಒಂದಷ್ಟು ವಿಚಾರಗಳನ್ನು, ಸಲಹೆ ಸೂಚನೆಗಳನ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತಾನೆ. ಕೇಳಿಸ್ಕೊಳ್ಳಿ. ನಮಸ್ತೆ ಸ್ನೇಹಿತರೆ, ನಮ್ಮ ಅಣ್ಣ ಈಗಾಗಲೇ ಹೇಳಿದಾಗೆ ನನ್ನ ಹೆಸರು ಮಧು ಅಂತ. SBI ಕ್ಯಾಶ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಒಂದು ಸೆಂಟೆನ್ಸ್ ಇದೆ ಪ್ರೇಕ್ಷಕರೇ. ಇಫ್ ಯುವರ್ ಸ್ಯಾಲರಿ ಇಸ್ ಓನ್ಲಿ ಸೋರ್ಸಸ್ ಆಫ್ ಯುವರ್ ಫ್ಯಾಮಿಲಿ ಇನ್ಕಮ್, ದೆನ್ ಯುವರ್ ಜಸ್ಟ್ ಅಬೋವ್ ಪಾವರ್ಟಿ ಲೈನ್ ಅಂತ. ಅಂದರೆ ನಿಮ್ಮ ಸ್ಯಾಲ್ರಿ ಒಂದೇ ನಿಮ್ಮ ಫ್ಯಾಮ್ಲಿಗೆ ಇನ್ಕಮ್ ಆಗಿರಬಾರ್ದು. ಅದರ ಜೊತೆಗೆ ವಿವಿಧ ಮೂಲಗಳಿಂದ ಆದಾಯ ಬಂದರೆ ನೀವು ಒಂದು ಒಳ್ಳೆಯ ಆರ್ಥಿಕವಾಗಿ ಸಮಾಜದಲ್ಲಿ ಬೆಳೆಯೋಕ್ಕಾಗುತ್ತೆ. ಬರೀ ಸ್ಯಾಲ್ರಿನೇ ನಂಬ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೃಷಿ, ಹೈನುಗಾರಿಕೆ, ನಮ್ಮ ಅಣ್ಣವ್ರದ್ದು ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೀನುಗಾರಿಕೆ ಮತ್ತು ಮೊಲ ಸಾಕಾಣಿಕೆ, ಈ ಥರ ವಿವಿಧ ರೀತಿಯ ಕಸುಬುಗಳು ನಮ್ಮ ಬರೀ ಉದ್ಯೋಗ ಅಂತಲ್ಲ, ಅದರ ಜೊತೆಗೆ ವಿವಿಧ ರೀತಿಯ ಕಸುಬುಗಳಿಂದ ನಾವು ಆದಾಯವನ್ನು ಪಡೆಯಬಹುದಾಗಿದೆ. ಅದರಲ್ಲಿ ನಾವು ಇವತ್ತು ಮೇಕೆ ಸಾಕಾಣಿಕೆ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡುವ ಪ್ರಯತ್ನ ಮಾಡುತ್ತೇವೆ. ನೋಡಿ ಸ್ನೇಹಿತರೆ, ಇವತ್ತು ಹಲವಾರು ಉದ್ದಿಮೆಗಳಲ್ಲಿ ಹಲವಾರು ರೀತಿಯಾದಂತಹ ವ್ಯಕ್ತಿಗಳು ತೊಡಕೊಂಡಿದ್ದಾರೆ. ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಉದ್ದಿಮೆ ಸುಲಭದ್ದಲ್ಲ. ಒಂದು ಹಂತದಲ್ಲಿ ನೀವು ನೋಡೋದಾದ್ರೆ, ನಾವು ಎಲ್ಲಿ ನಷ್ಟವನ್ನು ಎದುರಿಸ್ತೀವೋ ಅನ್ನೋಂತಹ ಭಯ ನಿಮ್ಮಲ್ಲಿದ್ದರೆ ಲಾಭದ ಒಂದು ಯೋಚನೆನೇ ನೀವು ಮಾಡ್ಲಿಕ್ಕೆ ಬರೋದಿಲ್ಲ. ಆದ ಕಾರಣ ಸದಾ ನೀವು ಧೈರ್ಯ ಮಾಡಿ, ಮನಸ್ಸು ಮಾಡಿ, ಒಂದು ವೃತ್ತಿ ಅಂತ ಶುರು ಮಾಡಬೇಡಿ. ಯಾವುದೇ ಒಂದು ಶುರು ಮಾಡಬೇಕಾದ್ರೆ ನೀವು ಅದನ್ನು ಪ್ಯಾಷನೇಟೆಡ್ ಆಗಿ ತಗೋಬೇಕಾಗುತ್ತೆ, ಸಂಪೂರ್ಣತೆಯನ್ನು ತೊಡಗಿಸ್ಕೋಬೇಕಾಗುತ್ತೆ. ಅದು ಇಟ್ ಮೇ ಬಿ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಮಾಡ್ತೀವಿ ಅಂತ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಜೇನು ಕೃಷಿ, ಮೀನು ಕೃಷಿ, ಅಥವಾ ಸೆಕೆಂಡರಿ ಸೆಕ್ಟರ್, ದ್ವಿತೀಯ ವಲಯ ಅಂತ ಏನು ಬರುತ್ತೆ. ನೀವೊಂದು ಕಂಪನಿ ಕಟ್ತೀನಿ, ಅಥವಾ ಸಣ್ಣ ಒಂದು ಕೈಗಾರಿಕೆ ಕಟ್ತೀನಿ, ಅಥವಾ ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆ ನಿರ್ಮಾಣ ಮಾಡ್ತೀನಿ ಅಂದರೂ ಅಲ್ಲೂ ಸಹ ನಿಮಗೆ ಒಂದು ಪೊಟೆನ್ಶಿಯಾಲಿಟಿ ಇರಬೇಕಾಗುತ್ತೆ. ಒಂದು ಧೈರ್ಯ ಮಾತ್ರ, ಧೈರ್ಯ ಸರ್ವರ್ಥ ಸಾಧನಂ ಅಂತ ಕರೀತಾರೆ. ಆ ಧೈರ್ಯ ಇದ್ದಲ್ಲಿ ಮಾತ್ರ ನೀವು ಒಂದು ಸಾಮ್ರಾಜ್ಯ, ಪ್ರಪಂಚವನ್ನು ಕಟ್ಟಲಿಕ್ಕೆ ಸಾಧ್ಯ. ಅದು ಸಣ್ಣ ಒಂದು ಬಿಸ್ನೆಸ್ ಇರ್ಬೋದು, ದೊಡ್ಡ ಬಿಸ್ನೆಸ್ ಇರ್ಬೋದು. ಇವತ್ತು ಸಣ್ಣದರಿಂದ ಶುರುವಾದದ್ದು ನಾಳೆ ದೊಡ್ಡದಾಗಿ ಬೆಳೆಯುತ್ತೆ. ಹಾಗಂತ ಯಾವುದೇ ಕ್ಷೇತ್ರ ಇರ್ಬೋದು, ಅದರಲ್ಲಿ ನಷ್ಟದ ಪ್ರಮಾಣಗಳು ಇರುತ್ತೆ. ನಷ್ಟವನ್ನು ಎದುರಿಸೋನು, ನಷ್ಟವನ್ನು ಭರಿಸೋನು ನಾನಾಗಿದ್ದರೆ ಧೈರ್ಯ, ನನ್ನ ಧೈರ್ಯದಿಂದ ನಾಳೆ ಲಾಭದ ಒಡೆಯನ ನಾನಾಗಲಿಕ್ಕೆ ಮಾತ್ರ ಅರ್ಹತೆ ಇರುತ್ತೆ.
ನಷ್ಟವನ್ನ ಭರಿಸೋ ಧೈರ್ಯ ನನಗಿಲ್ಲ ಅಂದಾಗ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಯೋಗ್ಯತೆ ನನಗಿರಲ್ಲ ಅಂತ ಹೇಳ್ಬೋದು. ಇಷ್ಟೊತ್ತು ನಾವು ಈ ವಿಚಾರಗಳನ್ನ ತಿಳಿಸಿ ಕೊಟ್ಟಿದ್ದೀವಿ. ಈಗ ಮೇಕೆ ಸಾಕಾಣಿಕೆಯಲ್ಲಿ ನಾವು ಮಾಡ್ತಾ ಇರುವಂತ ಪ್ರವೃತ್ತಿ ಅಂದ್ರೆ ಮೇಕೆ ಸಾಕಾಣಿಕೆ. ಶಾಲೆಗೆ ಹೋಗಿ ಬಂದ ಮೇಲೆ ಇದ್ರ ಕಡೆ ಗಮನ ಹರಿಸ್ತೀನಿ. ಮತ್ತೆ ಮಾರ್ನಿಂಗ್ ಶಾಲೆಗೆ ಹೋಗೋ ತನಕ ಇದನ್ನ ಸಂಪೂರ್ಣವಾಗಿ ನಾನು ಇಲ್ಲೇ ಇದ್ದು ಇದ್ರ ಬಗ್ಗೆ ಗಮನ ಹರಿಸ್ತಾ ಇರ್ತೀನಿ. ಇದನ್ನ ನಾವು ಸಾಂಪ್ರದಾಯಿಕವಾಗಿ ಮೇಕೆ ಮೇಯಿಸ್ತಾ ಇರೋದ್ರಿಂದ ನಾವು ಹೊರಗಡೆ ಗ್ರೇಜಿಂಗ್ ಅಂತ ಏನ್ ಕರಿತೀವಿ, ಬಯಲು ಮೇವಿಗೆ ಆಶ್ರಯಿಸಿದ್ದೀವಿ. ನಮ್ಮ ತಂದೆ ತಾಯಿ ಇವರೆಲ್ಲ ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅವರ ಸಹಕಾರ ಇಲ್ಲದೆ ನಾನು ಏನು ಮಾಡ್ಲಿಕ್ಕೆ ಬರಲ್ಲ. ಖಂಡಿತವಾಗ್ಲೂ ನಿಮ್ಗೆ ಹೇಳೋದು ಅಷ್ಟೇ, ನಿಮ್ಮ ಕುಟುಂಬದ ಸಲಹೆಗಳನ್ನ ಸಹಕಾರವನ್ನ ಪಡೆದಲ್ಲಿ ಮಾತ್ರ ನೀವು ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ನನ್ನ ತಂದೆ ತಾಯಿಗಳೇನಿದ್ದಾರೆ ನನಗೆ ಈ ಒಂದು ಬಿಸ್ನೆಸ್ ಅಲ್ಲಿ ವೃತ್ತಿಯಲ್ಲಿ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ನಾನು ಸಹ ಇದರಲ್ಲಿ ಯಥೇಚ್ಛವಾದಂಥ ಸಮಯವನ್ನು ಕಳೀತಾ ಇದ್ದೀನಿ. ಹಾಗಂತ ಇದು ನನ್ನ ಕೆಲಸ ಅಂತ ಮಾಡ್ತಿಲ್ಲ, ನನಗಿದೊಂದು ಪ್ಯಾಷನ್. ನಾನು ಹುಟ್ಟನಿಂದ ಇದರಲ್ಲಿ ಬೆಳ್ಕೊಂಡ್ ಬಂದಿರೋದ್ರಿಂದ ನನಗೆ ಇದ್ರ ಬಗ್ಗೆ ಹೆಚ್ಚು ಒಲವಿದೆ. ಇದರಲ್ಲಿ ನಾನು ಪಡೆದಂಥ ಅಷ್ಟು ಅನುಭವಗಳನ್ನ ಹೇಳ್ತಾ ಹೋಗ್ತೀನಿ ನಿಮಗೆ. ಪ್ರತಿಯೊಬ್ಬ ಮೇಕೆ ಸಾಕಾಣಿಕೆದಾರ, ಕುರಿ ಸಾಕಾಣಿಕೆದಾರ ಒಂದು 5 ಅಂಶಗಳನ್ನ ಪ್ರಮುಖವಾಗಿ ತಿಳ್ಕೊಬೇಕಾಗತ್ತೆ. ಅದರಲ್ಲಿ ಮೊದಲನೇದು ಬಂದು ತಳಿ ಸೆಲೆಕ್ಷನ್. ನೀವು ಬ್ರೀಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಯಾವ ರೀತಿಯಾದಂಥ ತಳಿಯನ್ನು ಸಾಕಾಣಿಕೆ ಮಾಡ್ತೀವಿ ಅಂತ. ಇದು ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರೋದ್ರಿಂದ ಇದು ಬಯಲುಸೀಮೆ ಅಂತಲೇ ಕರಿತೀವಿ. ಇಲ್ಲಿ ನಮಗೆ ಸಹಕಾರಿಯಾಗಿರುವಂಥ ತಳಿ ಅಂದರೆ ನಿಮ್ಗೆ ಒಳ್ಳೆ ತಳಿಯನ್ನು ನಿಮ್ಮ ಪ್ರಾದೇಶಿಕತೆಗೆ ಹೊಂದಿಕೊಳ್ಳುವಂತಹ ತಳಿಯನ್ನು ಸೆಲೆಕ್ಟ್ ಮಾಡಬೇಕು. ಮತ್ತೆ ಯಾವ ತಳಿಗೆ ಯಥೇಚ್ಛವಾದಂತಹ ಬೇಡಿಕೆ ಇದೆ, ಮಾರ್ಕೆಟಿಂಗ್ ಚೆನ್ನಾಗಿದೆ ಅಂತಹ ತಳಿಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೇಕೆ ತಳಿಗಳನ್ನ, ಸ್ಪೆಷಲಿ ಮೇಕೆ ತಳಿಗಳನ್ನ ನೋಡೋದಾದ್ರೆ ಹಲವಾರು ತಳಿಗಳಿದಾವೆ. ನಾವು ಮೇಯಿಸಿರೋದು ನಾಟಿ ಮೇಕೆ. ನೋಡಿ, ನೀವು ನೋಡೋದಾದ್ರೆ ನಾಟಿ ಮೇಕೆ, ಉಸ್ಮಾನಾಬಾದಿ ಅಂತ ಬರುತ್ತೆ, ಬಾರ್ಬರಿ ಅಂತ ಒಂದು ತಳಿ ಬರುತ್ತೆ, ಬೀಟಲ್ ಬರುತ್ತೆ, ಜಮನಾಪರಿ ಬರುತ್ತೆ, ಆಫ್ರಿಕನ್ ಬೋಯರ್ ಅನ್ನೋ ತಳಿಗಳು ಬರುತ್ತೆ. ಈ ರೀತಿ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಹಲವಾರು ಬಗೆಯ ತಳಿಗಳಿದಾವೆ. ಈ ಒಂದು ನಮ್ಮ ಬಯಲುಸೀಮೆಗೆ ಈ ನಾಟಿ ಮೇಕೆ ಅಥವಾ ಉಸ್ಮಾನಾಬಾದಿ ಮೇಕೆಗಳು, ನಂದಿದುರ್ಗದ ಮೇಕೆಗಳು ತುಂಬಾ ಸೂಕ್ತವಾಗಿ ಸೂಟ್ ಆಗ್ತಾ ಹೋಗ್ತವೆ. ನೀವು ಮಲೆನಾಡು ಭಾಗ ಆ ರೀಜನ್ಗೆ ಹೋದ್ರೆ ತಲಿಶರಿ ಅನ್ನೋ ಒಂದು ಬ್ರೀಡ್ ಬರುತ್ತೆ, ಮಲಬರಿ ತಲಿಶರಿ ಅಂತ ಕರೀತಾರೆ. ಅದನ್ನ ಆ ಕಡೆ ಹೆಚ್ಚಾಗಿ ಸಾಕಾಣಿಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾಗಿ ಉಸ್ಮಾನಾಬಾದಿ ಬ್ರೀಡನ್ನು ಸೆಲೆಕ್ಟ್ ಮಾಡ್ಕೊಂಡು ಅವರು ಸಾಕಾಣಿಕೆ ಮಾಡ್ತಾರೆ. ಆದ್ದರಿಂದ ನೀವು ತಳಿಯನ್ನ ಸೆಲೆಕ್ಟ್ ಮಾಡುವಾಗ ಅದರ ಬಗ್ಗೆ ತೀರಾ ಗಮನ ಹರಿಸಬೇಕಾಗುತ್ತೆ. ಎರಡನೇ ವಿಚಾರ ಬಂದು ಮೇವಿನ ನಿರ್ವಹಣೆ, ಫುಡ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಮೇವಿನ ನಿರ್ವಹಣೆ ಅಂತ ನೋಡೋದಾದ್ರೆ ನಿಮ್ಗೊಂದು ಅಷ್ಟು ಅಂಶಗಳನ್ನ ಮೇವಿನ ನಿರ್ವಹಣೆ ಬಗ್ಗೆ ನಾನೇನು ಬೆಳೆದಿದ್ದೀನಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ನಾವು ನಮ್ಮ ಮೇಕೆಗಳಿಗಾಗಿ ಏನೇನೆಲ್ಲ ಮೇವನ್ನು ಬೆಳೆಸಿದ್ದೀವಿ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಇದು ನಮ್ಮ ಫಾರ್ಮ್ ಒಳಗಡೆ ಹಲವಾರು ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದೀವಿ. ಅದರ ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ. ನಮ್ಮ ಒಂದು ಫಾರ್ಮ್ನ ರಕ್ಷಣೆಗಾಗಿ ಒಂದು ನಾಯಿ ಮರಿಯನ್ನು ಸಹ ನಾವಿಲ್ಲಿ ಸಾಕಾಣಿಕೆ ಮಾಡ್ಕೊಂಡಿದ್ದೇವೆ. ನೋಡಿ, ತಾವಿಲ್ಲಿ ಗಮನಿಸ್ಬೋದಾದರೆ ಹಲವಾರು ವೆರೈಟೀಸ್ ಆಫ್ ಮರಗಳನ್ನು, ನಾವು ಮೇವಿನ ಬೆಳೆಗಳನ್ನು ಬೆಳೆಸ್ಕೊಂಡಿದ್ದೀವಿ ಹಣ್ಣಿನ ಗಿಡಗಳ ಜೊತೆಗೆ. ಇಲ್ಲೊಂದು ಸೀಬೆ ಗಿಡ ಕಾಣ್ತೀರ ತಾವು. ಮತ್ತು ಮುಂದೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಅಷ್ಟು ನೇರಳೆ ಹಣ್ಣಿನ ಗಿಡ ಇದೆ. ಅದ್ರ ಜೊತೆಗೆ ಮೇವಿನ ತಳಿಗಳು ಅಂತ ನೋಡೋದಾದರೆ ಇದು ಏನು ಸುಬಾಬುಲ್ ಗಿಡ ಅಂತ ಏನಿದೆ, ಸುಬಾಬುಲ್ನ ಯಥೇಚ್ಛವಾದಂಥ ಸುಬಾಬುಲ್ ಇದೆ ನಮ್ಮಲ್ಲಿ. ಹೆಬ್ಬೇವಿನ ಮರಗಳಿದ್ದಾವೆ, ತಾವು ಗಮನಿಸ್ಬೋದು ಇಲ್ಲೇ. ಅದರೊಟ್ಟಿಗೆ ಒಂದಷ್ಟು ಮಲ್ಬರಿ, ತಾವೇನು ರೇಷ್ಮೆ ಗಿಡ ಅಂತ ಕರಿತೀರಾ, ಈ ಮಲ್ಬರಿಯನ್ನು ಬೆಳೆಸ್ಕೊಂಡಿದ್ದೀವಿ. ಮಲ್ಬರಿಯನ್ನು ಕಾಣಬಹುದಾಗಿದೆ ನೀವು. ಮತ್ತೆ ಈ ಗಸಗಸೆಯನ್ನು ಸಹ ತಿನ್ನುತ್ತೆ ಮೇಕೆ, ಗಸಗಸೆಯನ್ನು ಬೆಳೆಸಿದ್ದೀವಿ. ಆದರೆ ಗಸಗಸೆ ಮೇಕೆಯ ಸಂಪೂರ್ಣ ಮೇವನ್ನು ಈಡೇರಿಸುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಈ ಹೆಬ್ಬೇವು, ಈ ಸುಬಾಬುಲ್ ಏನಿದೆ, ಈ ಎಲ್ಲ ಒಂದು ಮೇವಿನ ಬೆಳೆಗಳೇನಿದ್ದಾವೆ ಇವು ನಮ್ಮ ಮೇಕೆಗಳಿಗೆ ನೀಡ್ತಾ ನಿಮ್ಗೆ ಈಗಾಗಲೇ ಹೇಳ್ದಂಗೆ ಇದು ನಮ್ಮ ಕಡೆ ಚಿಗರೆ ಅಂತಾರೆ, ಕಾಮನ್ ಆಗಿ ಇದನ್ನು ಸುಬಾಬುಲ್ ತಳಿ ಅಂತ ಕರೀತಾರೆ ಎಲ್ಲ ಕಡೆ. ಇದೊಂದು ನಮ್ಮಲ್ಲಿ ಕೃಷಿ ಕ್ರಾಂತಿ ಅಂತ ಏನಾಯಿತು ಆಗ ಬಂದಂತಹ ಮೇವಿನ ತಳಿ ಇದಾಗಿತ್ತು. ಯಥೇಚ್ಛವಾದಂತಹ ಒಂದು ಮೇವು ಬರ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನಾನೇನು ಕಟ್ ಮಾಡಿದ್ದೀನಿ ತಾವಿಲ್ಲಿ ಗಮನಿಸ್ಬೋದು. ಈ ಕಟ್ಟಿಂಗ್ಗಳು ಆಗ್ದಂಗೆಲ್ಲ ಚಿಗುರು ತನ್ನ ಸುತ್ತಮುತ್ತಲೇ ಹಬ್ಕೊಳ್ಳುತ್ತೆ. ನಮ್ಮ ಇಡೀ ಫಾರ್ಮಲ್ಲಿ ಯಥೇಚ್ಛವಾಗಿ ನಿಮ್ಗೆ ಕಂಡು ಬರೋದಂದರೆ ಈ ಸುಬಾಬುಲ್ಲ ಗಿಡಗಳು. ಸುಬಾಬುಲ್ಲು ನಮಗೆ ಒಳ್ಳೆ ಮೈಲೇಜ್ ಕೊಡುವಂತಹ ಗಿಡ ಅಂತ ಹೇಳ್ಬೋದು.
ಮೇವಿನ ಒಟ್ಟೊಟ್ಟಿಗೆ ನಮ್ಮಲ್ಲಿ ಪ್ರಾಕೃತಿಕ ದತ್ತವಾಗಿ ನಾವೇನು ಇದನ್ನು ನಾಟಿ ಮಾಡಿಲ್ಲ, ತಾನಾಗೆ ಬೆಳ್ಕೊಂಡಿರುವಂಥ ಸೀತಾಫಲ ಗಿಡಗಳನ್ನು ನೋಡ್ಬೋದು. ಈಗಾಗಲೇ ಅವು ಕಾಯಿ ಬಿಟ್ಟಿದೆ, ಇನ್ನೇನು ಹಣ್ಣು ಆಗುವಂಥ ಸ್ಟೇಜಲ್ಲಿದೆ. ನೀವು ಇಲ್ಲೆಲ್ಲ ಗಮನಿಸ್ಬೋದು, ಯಥೇಚ್ಛವಾದಂತಹ ಸೀತಾಫಲ ಗಿಡಗಳು ಸಹ ನಮ್ಮ ಫಾರ್ಮ್ ಒಳಗಡೆ ಇರೋದನ್ನು ನೋಡ್ಬೋದು. ಹಾಗೆ ನೀವು ನೋಡ್ಕೊಂಬಂದರೆ ನಾವು ಒಂದಷ್ಟು ಕೋಳಿ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರೆ ಈಗಾಗಲೇ ತಮಗೆ ನೋಡಿ ಇಲ್ಲೇನು ಕಾಣ್ತಾ ಇದೆ, ಇವೆಲ್ಲವೂ ಸಹ ನಮ್ಮ ಫಾರ್ಮ್ನ ಒಳಗಡೆನೆ ಸುತ್ತಾಡಿಕೊಂಡು ಹಗಲೆಲ್ಲ ಇವು ಮೇಯ್ಕೊಂಡಿರ್ತವೆ. ಇದಕ್ಕೇನು ಸಪ್ರೇಟಾಗಿ ಮೇವು ಹಾಕಬೇಕು ಅಂತೇನಿಲ್ಲ, ನೀವು ಗಮನಿಸ್ಬೋದಾಗಿದೆ. ನೋಡಿ ಇಲ್ಲೇನು ಗಮನಿಸ್ತಾ ಇದ್ದೀರಾ, ಇದು ಸುಮಾರು ನಮ್ಮ ಫಾರ್ಮ್ನ ಸುತ್ತು ಒಂದು 30ರಿಂದ 35 ಹೆಬ್ಬೇವಿನ ಮರಗಳಿದ್ದಾವೆ. ಇವು ಏನಂತ ಹೇಳೋದಾದರೆ ಮೇಕೆಗಳಿಗೆ ಉತ್ತಮ ಆಹಾರ ಅಂತ ಹೇಳ್ಬೋದು, ಮತ್ತು ಬೇಗ ಬೆಳೆಯುವಂತಹ ಗ್ರೋತ್ ಆಗುವಂತಹ ಗಿಡಗಳಾಗಿದ್ದಾವೆ. ಅದರ ಜೊತೆಗೆ ಇದರ ಮಧ್ಯದಲ್ಲಿ ನೀವು ಅಗಸೆ ಗಿಡಗಳನ್ನು ಸಹ ನೋಡ್ಬೋದಾಗಿದೆ. ಅವು ನೋಡಿ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾವೆ. ಆದರೆ ನೀವು ಅಗಸೆಯನ್ನು ಬಹು ಎತ್ತರಕ್ಕೆ ಹೋಗೋದಕ್ಕೆ ಬಿಡಬೇಡಿ, ದಯವಿಟ್ಟು ಕಡಿಮೆ ಎತ್ತರಕ್ಕೆ ಬೆಳೆಸಿ ಅದನ್ನು ಕಟಾವು ಮಾಡ್ಕೊಳ್ಳೋದು ತುಂಬ ಸೂಕ್ತ. ಅದ್ರ ಒಟ್ಟೊಟ್ಟಿಗೆ ನೀವು ಇದೆಲ್ಲವೂ ಸಹ ಹಸಿ ಮೇವಿಗೆ ಬಂದರೆ ಇನ್ನೊಂದಷ್ಟು ಅಂಶಗಳಿದ್ದಾವೆ. ನಾನು ಬೆಳೆಸಿಲ್ಲ ಅದನ್ನು. ಬೇಲಿ ಮೆಂತೆಯನ್ನು ಬೆಳೀತಾರೆ, ಮತ್ತು ಏನೋ ಕುದುರೆ ಮೆಂತೆಯನ್ನು ಬೆಳೀತಾರೆ, ಮತ್ತು ನೇಪಿಯರ್, ರೆಡ್ ನೇಪಿಯರ್ ಇರ್ಬೋದು, ತೈವಾನ್ ನೇಪಿಯರ್ ಇರ್ಬೋದು, ಈ ಎಲ್ಲ ನೇಪಿಯರ್ ತಳಿಗಳನ್ನು ಇವತ್ತು ರೈತರು ಬೆಳೀತಾ ಇದ್ದಾರೆ. ಇದ್ರ ಮೂಲಕ ಮೇಕೆಗಳಿಗೆ ಉತ್ತಮ ಒಂದು ಆಹಾರ ಆಗಿದೆ ಅಂತ ಹೇಳ್ಬೋದು. ಇದೆಲ್ಲವೂ ಸಹ ವೆಟ್ ಫುಡ್ ಅಂತ ಕರಿತೀವಿ, ಹಸಿ ಮೇವಿನ ಒಂದು ಇದರಲ್ಲಿ ಇದು ಬರೋದಾದರೆ. ಇನ್ನೊಂದಷ್ಟು ಅಂಶಗಳು ಹೇಳೋದಾದರೆ ಒಣಮೇವು ಅಂತ ಕರಿತೀವಿ. ಒಣಮೇವಿನಲ್ಲಿ ತಾವು ಗಮನಿಸಬಹುದಾದರೆ ತುಂಬ ಅಂಶಗಳಿದ್ದಾವೆ. ಒಣಮೇವಿನಲ್ಲಿ ನಾವು ನೋಡೋದಾದರೆ ಕಡಲೆ ಬಳ್ಳಿ ಅಂತ ಕರಿತೀವಿ, ಕಡಲೆ ಬಳ್ಳಿಯನ್ನು ನೀಡ್ತಾ ಹೋಗಬಹುದು, ಅಥವಾ ಹುರುಳಿ ಒಟ್ಟಿರಬಹುದು, ಅವರೇ ಒಟ್ಟಿರಬಹುದು. ಇದ್ರ ಜೊತೆಗೆ ಜೋಳವನ್ನು ಕೊಡ್ತಾರೆ. ಮೇಕೆ ಚೆನ್ನಾಗಿ ಕೊಬ್ಬಬೇಕಂದ್ರೆ ಜೋಳವನ್ನು ಕೊಡ್ತಾರೆ, ಹಿಂಡಿ ಚಕ್ಕೆಯನ್ನು ಕೊಡ್ತಾರೆ, ಬೂಸ ಕೊಡ್ತಾರೆ, ಒಂದಷ್ಟು ಕಾಳುಗಳನ್ನು ನೀಡ್ತಾರೆ. ಇದೆಲ್ಲವೂ ಸಹ ಮೇಕೆಗೆ ನೀವು ಅಡಿಷ್ನಲ್ ಆಗಿ ನೀಡೋದ್ರ ಮೂಲಕ ಅದನ್ನು ಕೊಬ್ಬಿಸಬಹುದಾಗಿದೆ. ಮೇಕೆಯನ್ನು ಕೊಬ್ಬಿಸಿ ನೀವು ಉತ್ತಮ ಒಂದು ಮೈಕಟ್ಟನ್ನು ಮಾಂಸದ ಉತ್ಪಾದನೆಗೆ ಅದು ತುಂಬ ನೆರವಾಗುತ್ತೆ. ನಿಮಗೆ ಹಸಿ ಮೇವೆ ನಾವು ಕೊಡ್ತೀವಿ ಅಂದರೆ ಇದು ಬ್ರೀಡಿಂಗ್ ಮೇಕೆಗಳಿಗೆ, ಈ ಹೆಣ್ಣು ಮೇಕೆಗಳು ಏನು ತಾಯಿ ಮರಿ ಹಾಕಿರುತ್ತೆ ಅದರಲ್ಲಿ ಹಾಲಿನ ಪ್ರಮಾಣ ಹೆಚ್ಚಾಗಿ ಉತ್ಪಾದನೆ ಆಗುವಂತಹ ಒಂದು ಕಾರಣಕ್ಕೋಸ್ಕರ ಹಸಿ ಮೇವನ್ನು ಯಥೇಚ್ಛವಾಗಿ ಬಳಸ್ತಾರೆ. ಆದರೆ ನೀವು ನಾನು ಮೇಕೆಯನ್ನು, ಗಂಡು ಮೇಕೆಯನ್ನು ಅಥವಾ ಟಗರನ್ನು ತಂದು ಕೊಬ್ಬಿಸ್ತೀನಿ ಅನ್ನೋದಾದರೆ ನೀವು ನೇರವಾಗಿ ಒಣಮೇವನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಉತ್ತಮ. ನೀವು ಪರ್ಸೆಂಟೇಜ್ ಮಾಡ್ಕೋಬೇಕಾಗತ್ತೆ. ಒಂದು 20ರಿಂದ 25ರಷ್ಟು ಹಸಿ ಮೇವನ್ನು, 50ರಷ್ಟು ಒಣಮೇವನ್ನು, ಇನ್ನುಳಿದ ಭಾಗದಷ್ಟು ನೀರಿನ ಅಂಶವನ್ನು, ಇದರ ಜೊತೆಗೆ ಕಾಳುಗಳನ್ನು, ಇಂಗ್ರೀಡಿಯೆಂಟ್ಸ್ ಅಂತ ಏನು ಕರಿತೀವಿ ಕಾಳುಗಳನ್ನು ಬಳಸಬೇಕಾಗುತ್ತೆ, ಚಕ್ಕೆ ಬೂಸವನ್ನು ಬಳಸಬೇಕಾಗುತ್ತೆ. ಈ ಎಲ್ಲ ವಿಧವಾಗಿ ಆದಷ್ಟು ಕೊಬ್ಬಿಸುವಂತಹ ಒಂದು ನಿರ್ಧಾರ ನೀವು ಮಾಡಿದಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಒಣಮೇವಿಗೆ ಮತ್ತು ಮಿನರಲ್ಸ್ ಅಂತ ಏನು ಕರಿತೀವಿ, ಮಿನರಲ್ಸ್ ಅಂಶಕ್ಕೆ ಜಾಸ್ತಿ ಒಲವು ನೀಡಬೇಕಾಗುತ್ತೆ. ಇದಿಷ್ಟು ಸಹ ಮೇಕೆಗಳ ಮೇವಿನ ನಿರ್ವಹಣೆ ಆಗಿರುತ್ತೆ. ಇಲ್ಲಿನವರೆಗೂ ತಮಗೆಲ್ಲ ಯಾವ ರೀತಿ ಮೇವು ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀವಿ. ಈಗ 3ನೇ ಅಂಶ ಆರೋಗ್ಯ ನಿರ್ವಹಣೆ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಬ್ರೀಡಿಂಗ್ ಸೆಷನನ್ನು ನೋಡುವಂತೆ ಬನ್ನಿ. ನೋಡಿ ಇದೇನಿದೆ, ಇದೆಲ್ಲ ಪೇರೆಂಟ್ ಬೋರ್ಡ್ ಸೆಕ್ಷನ್ ಅಂತ ಕರಿತೀವಿ. ತಾಯಿ ಮೇಕೆಗಳು ಮಾತ್ರ ಇಲ್ಲಿರೋ ತಾವು ನೋಡ್ಬೋದು. ಸುಮಾರು 8 ಮೇಕೆಗಳಿದ್ದಾವೆ. ಭಿನ್ನವಾದಂತಹ ಮರಿಗಳಿಗೆ ಜನ್ಮ ನೀಡಿರ್ತವೆ ಇವೆಲ್ಲ. ನೋಡಿ ಇಲ್ಲಿ ಮರಿಗಳನ್ನ ನೋಡ್ಬೋದು ನೀವು ಸಂಪೂರ್ಣ. ಇದೇ ಒಂದು ಸ್ಕೂಲ್ನಲ್ಲಿ ಕೊಟ್ಟಿರುವಂತಹ ಮರಿಗಳಿವೆಲ್ಲ. ಮರಿಗಳ ನಿರ್ವಹಣೆ ಆಗಲಿ, ತಾಯಿ ನಿರ್ವಹಣೆ ಆಗಲಿ ಮೇಕೆಗಳ ಸಾಕಾಣಿಕೆಯಲ್ಲಿ ಅತಿ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾ ಹೋಗುತ್ತೆ. ಅಂದರೆ ಮೇಕೆಗಳ ಆರೋಗ್ಯ ನಿರ್ವಹಣೆ ಅಂತ ಕರಿತೀವಿ ನಾವು. ಮೇಕೆಗಳ ಆರೋಗ್ಯ ನಿರ್ವಹಣೆ ಅತಿ ಮುಖ್ಯ ಅಂಶ. ನೀವು ಒಂದು ಮೇಕೆಯನ್ನು ಕಳ್ಕೊಂಡ್ರೂ ಅಪಾರವಾದಂತಹ ನಷ್ಟ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಮೇಕೆಗಳಿಗೆ ಯಾವ ಥರದ ಆರೋಗ್ಯ ಸಮಸ್ಯೆಗಳು ಬರಬಹುದು ಅಂತ ನೋಡೋದಾದರೆ, ಒಂದಷ್ಟು ಕಾಯಿಲೆಗಳಿಗೂ ಮೇಕೆ ಕುರಿಗಳಿಗೂ ಸಹ ಸರ್ವೇ ಸಾಮಾನ್ಯವಾಗಿ ಬರ್ತಾ ಹೋಗ್ತದೆ. ಅದು ನೋಡೋದಾದರೆ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಬರ್ತಾ ಹೋಗುತ್ತೆ. ಪ್ರಮುಖವಾದಂತಹ ಯಾವ ಒಂದು ರೋಗ ಬಾಧೆಗಳಿಂದ ಮೇಕೆಗಳು ನರಳ್ತವೆ ಅಂತ ನೋಡೋದಾದರೆ ನೀವು ಮೊದಲನೇದಾಗಿ PPR ಅಂತ ಬರುತ್ತೆ, ನೆಕ್ಸ್ಟು ET ಅಂತ ಬರುತ್ತೆ, ಎಂಡ್ರೋಟಾಕ್ಸಿಮಿಯಾ ಅಥವಾ ಕರಳು ಬೇನೆ ರೋಗ ಅಂತ ಕರಿತೀವಿ. ಏನು ಹೊಸದಾಗಿ ಮಳೆ ಬೀಳುತ್ತೆ ಅಂತಹ ಸಂದರ್ಭದಲ್ಲಿ ಮಣ್ಣಿನಲ್ಲಿರುವಂತಹ ಒಂದಷ್ಟು ಬ್ಯಾಕ್ಟೀರಿಯಾಗಳೇನಾಗ್ತವೆ, ಆ ಒಂದು ಹುಲ್ಲು ಬೆಳೆಯುತ್ತಲ್ವ, ಹುಲ್ಲಿನ ಚಿಗುರಿಗೆ ಬಂದು ಸೇರ್ತವೆ. ಮೇಕೆ ಆತರವಾಗಿ ಮೇಕೆ ಆಗಿರ್ಬೋದು, ಕುರಿ ಆಗಿರ್ಬೋದು ಹೋಗಿ ಅದನ್ನು ಸೇವಿಸೋದ್ರಿಂದ ಕರುಳಿನಲ್ಲಿ ಆ ಬ್ಯಾಕ್ಟೀರಿಯಾ ಬಂದು ಅದಕ್ಕೆ ತೊಂದರೆ ಉಂಟು ಮಾಡಿ ಆಗಲೇ ಸಾವಿನ ಸನ್ನಿವೇಶ ಸಹ ಎದುರಾಗುವಂತಹ ಸಾಧ್ಯತೆಗಳನ್ನ ನೀವು ಗಮನಿಸ್ಬೋದು. ಆದ್ದರಿಂದ ಈ ET ಅನ್ನೋ ಕಾಯಿಲೆ ಅತ್ಯಂತ ಒಂದು ಗಂಭೀರವಾದಂಥ ಕಾಯಿಲೆ ಅಂತ ಹೇಳ್ಬೋದು.
PPR ಆಯಿತು, ET ಆಯಿತು, ಇನ್ಯಾವ ಕಾಯಿಲೆಗಳು ಬರ್ತವೆ ಅಂತ ನೋಡೋದಾದರೆ HS ಅನ್ನುವಂಥ ಕಾಯಿಲೆ ಬರುತ್ತೆ. ಮತ್ತು ಕಾಲುಬಾಯಿ ರೋಗ ಅನ್ನುವಂಥ ಕಾಯಿಲೆ ಈ ಮಳೆಗಾಲದಲ್ಲಿ ಎದುರಾಗುವಂಥ ಸಮಸ್ಯೆ ಆಗಿರುತ್ತೆ. ಅದರ ಜೊತೆಗೆ ಜಂತು ಹುಳದ ಬಾಧೆ ಮತ್ತು ಉಣ್ಣೆ ಅಂತ ಕರಿತೀವಿ, ಉಣ್ಣೆ ಏನುಗಳು ಸಹ ಈ ಮೇಕೆಗಳಿಗೆ ಅಪಾರವಾದಂತಹ ಬಾಧೆಯನ್ನು ಉಂಟು ಮಾಡುತ್ತೆ. ಅದಷ್ಟೇ ಅಲ್ಲ, ಮರಿಗಳು ಜನಿಸೋದಕ್ಕಿಂತ ಮುಂಚೆ ತಾಯಿ ಗರ್ಭದಲ್ಲಿದ್ದಾಗ ಬ್ರುಸಾಲಿಸಿಸ್ ಅನ್ನುವಂತಹ ಕಾಯಿಲೆ ಬರುತ್ತೆ. ಅದರಿಂದ ನಾವೇನು ಅಬಾರ್ಷನ್ ಕಂದಾಕೊಳ್ಳೋದು ಅಂತ ಕರಿತೀವಿ, ಆ ರೀತಿಯಾದಂತಹ ಸಮಸ್ಯೆಗಳು ಸಹ ಮೇಕೆಗಳಿಗೆ ಉದ್ಭವ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇವೆಲ್ಲ ಏಕಾಗುತ್ತೆ ಅಂದ್ರೆ ಈ ಅಬಾರ್ಷನ್ ಆಗೋದಕ್ಕೆ ಇನ್ನೊಂದಷ್ಟು ಕಾರಣಗಳಿದಾವೆ. ಏನು ಇನ್ಬ್ರೀಡಿಂಗ್ ಅಂತ ಕರಿತೀವಿ, ನಮ್ಮದೇ ಗುಂಪಿನಲ್ಲಿ ಇರುವಂತಹ ಮೇಕೆಯನ್ನ ನಮ್ಮದೇ ಮೇಕೆಗಳ ಜೊತೆ ಕ್ರಾಸ್ ಮಾಡ್ತಾ ಹೋಗೋದ್ರಿಂದ ಸಹ ಈ ಕಾಯಿಲೆಗಳು ಉದ್ಭವ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ನೀವು ಆದಷ್ಟು ಏನು ಬ್ರೀಡರ್ ಅಂತ ಏನು ಕರಿತೀವಿ, ಆ ರ್ಯಾಂಪನ್ನು ಗಂಡು ಮೇಕೆಯನ್ನು ಬೇರೆ ಒಂದು ಮೇಕೆಯ ಗುಂಪಿನಿಂದ ಆದರೂ ತಂದು ಕ್ರಾಸ್ ಮಾಡಿಸ್ಬೋದು, ಅಥವಾ ಮಾರುಕಟ್ಟೆಯಿಂದ ಬೇರೆದನ್ನು ತಂದು ಕ್ರಾಸ್ ಮಾಡಿಸೋದ್ರಿಂದ ಉತ್ತಮ ತಳಿಯ ಮೇಕೆ ಮರಿಗಳು ಹುಟ್ಟಲಿಕ್ಕೆ ಮತ್ತು ಆ ಒಂದು ಅಬಾರ್ಷನ್ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯತೆಗಳಿರುತ್ತೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಕಾಲದಿಂದ ಕಾಲಕ್ಕೆ ಸೂಕ್ತವಾದಂತಹ ಲಸಿಕೆಗಳು, ವ್ಯಾಕ್ಸಿನೇಷನ್ ಅಂತ ಏನು ಕರಿತೀವಿ. ಈಗ ಕೊರೋನಾ ಬಂದಾಗ ಜನ ಯಾವ ರೀತಿ ವ್ಯಾಕ್ಸಿನೇಷನ್ಗಳನ್ನು ಹಾಕ್ಸ್ಕೊಂಡ್ರು ಅದರಿಂದ ಪಾರಾಗಲಿಕ್ಕೆ, ಅದೇ ರೀತಿ ನಾವು ಸಹ ವ್ಯಾಕ್ಸಿನೇಷನ್ಗಳನ್ನ ಹಾಕ್ಸೋದು ಮುಖ್ಯ. ಯಾವ್ಯಾವ ವ್ಯಾಕ್ಸಿನೇಷನ್ಗಳು ಇದಕ್ಕೆ ಸೂಕ್ತ ಮೇಕೆ ಕುರಿಗಳಿಗೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಈ ಒಂದು ಮೇ ಜೂನ್ ಈ ಟರ್ಮಲ್ಲಿ ನಾವೇನು ಮಾಡಬೇಕಾಗುತ್ತೆ, ET ಅನ್ನುವಂತಹ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗುತ್ತೆ. ಈ ET ವ್ಯಾಕ್ಸಿನೇಷನ್ ಏನಿದೆ ಇದನ್ನು ಸರ್ಕಾರಿ ವೈದ್ಯರನ್ನ ಸಂಪರ್ಕ ಮಾಡಿದ್ರೆ ಅವ್ರು ನೇರವಾಗಿ ಬಂದು ಕೊಟ್ಟು ಹೋಗ್ತಾರೆ ಉಚಿತವಾಗಿ. ಮತ್ತು ಮೇ ಜೂನಲ್ಲಿ ಇವು ಹಾಕ್ಸಿದ ನಂತರ ET ವ್ಯಾಕ್ಸಿನೇಷನ್ ಹಾಕ್ಸಿದ ನಂತರ 21 ದಿನಗಳ ನಂತರ ಏನು ಮಾಡಬೇಕಾಗುತ್ತೆ, ನೀವು PPR ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗುತ್ತೆ. ಮತ್ತು HS ವ್ಯಾಕ್ಸಿನೇಷನ್, ಇದು ಪ್ರತಿ 21 ದಿನಗಳ ಗ್ಯಾಪಲ್ಲಿ ನೀವು ಬೇರೆ ಬೇರೆ ವ್ಯಾಕ್ಸಿನೇಷನ್ಗಳನ್ನು ಹಾಕ್ಸೋದ್ರಿಂದ ಕುರಿ ಅಥವಾ ಮೇಕೆಗಳನ್ನು ಈ ರೋಗ ಬಾಧೆಯಿಂದ ಏನು ಮಾಡ್ಬೋದು, ನೀವು ಪಾರ್ ಮಾಡಬಹುದಾಗಿದೆ. ಅದಷ್ಟೇ ಅಲ್ಲದೆ ಈ ಒಂದು ಜಂತು ಹುಳದ ಔಷಧಿ ಬರುತ್ತೆ, 3 ತಿಂಗಳಿಗೊಮ್ಮೆ ನೀವು ಜಂತು ಹುಳದ ಔಷಧಿಗಳನ್ನು ಮೇಕೆಗಳಿಗೆ ನೀಡೋದ್ರಿಂದ ಅವುಗಳ ಒಂದು ಬೆಳವಣಿಗೆ ಉತ್ತಮವಾಗಿ ಮುನ್ನಡೆಯುತ್ತೆ ಅಂತ ಹೇಳ್ಬೋದು. ಮತ್ತು ಮೇಕೆಗಳು ಉಚ್ಕೊಳ್ಳೋದ್ರ ಪ್ರಮಾಣ ಅಂತ ಅಂದರೆ ಬೇದಿ ಹೊಡಿತವೆ ಮೇಕೆಗಳು, ಆ ಸಂದರ್ಭದಲ್ಲಿ ನೀವು ಸೂಕ್ತವಾದಂತಹ ವೈದ್ಯಾಧಿಕಾರಿಗಳ ಸಲಹೆ ಸೂಚನೆಗಳನ್ನು ಪಡೆದು ಅವರನ್ನು ಸಂಪರ್ಕಿಸಿ ಉತ್ತಮವಾದಂತಹ ಒಂದು ಇಂಜೆಕ್ಷನ್ಗಳನ್ನು ಹಾಕ್ಸೋದ್ರಿಂದನೂ ಸಹ ಈ ಮೇಕೆಗಳನ್ನು ರೋಗಬಾಧೆಯಿಂದ ಪಾರು ಮಾಡಬಹುದಾಗಿದೆ. ಮತ್ತು ಯಾಕೆ ನಾವು ಈ ರೀತಿ ನಿಮ್ಗೆ ಈಗಾಗಲೇ ಒಂದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಮೇಲೆ ಹಾಕೋದಕ್ಕೆ ಮೇಕೆ ಮರಿಗಳನ್ನು ಮೇಲಿಡೋದಕ್ಕೆ ಒಂದಷ್ಟು ಕಾರಣಗಳಿದ್ದಾವೆ. ಮೇಕೆ ಮರಿಗಳು ಸಣ್ಣ ವಯಸ್ಸಲ್ಲಿ ಏನು ಮಾಡ್ತವೆ, ನೆಲದಲ್ಲಿರೋದ್ರಿಂದ ಹಾಲು ಕುಡಿದ ನಂತರ ಅವುಗಳಿಗೆ ಒಂದಷ್ಟು ಕ್ಯಾಲ್ಸಿಯಂನ ಕೊರತೆ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಮಣ್ಣನ್ನು ನೆಕ್ಕೋದಕ್ಕೆ ಶುರು ಮಾಡ್ತಾವೆ, ಆ ಧೂಳಿನ ಕಣಗಳನ್ನು ನೆಕ್ಕೋದಕ್ಕೆ ಶುರು ಮಾಡ್ತವೆ. ಅದು ಹೋಗಿ ಹೊಟ್ಟೆಯಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗಿ ಆ ಒಂದು ಜೀರ್ಣಾಂಗ ವ್ಯವಸ್ಥೆ ಕೆಡುತ್ತೆ. ಆ ಕಾರಣದಿಂದ ಮೇಕೆ ಮರಿಗಳು ಹೊಟ್ಟೆ ಉಬ್ಬರ ಬಂದು ಸಾಯುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನೀವು 1-2 ರಿಂದ 2.5 ತಿಂಗಳ ಕಾಲ ಅದನ್ನು ಮೇಲೆ ಅಥವಾ ಸ್ವಚ್ಛವಾದಂತಹ ಜಾಗದಲ್ಲಿ ಇಟ್ಟು ಸಂರಕ್ಷಣೆ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಇದಿಷ್ಟು ಸಹ ಮೇಕೆಗಳ ಆರೋಗ್ಯ ರಕ್ಷಣೆ ಅಂತ ಹೇಳ್ಬೋದು. ಮತ್ತು 4ನೇ ಅಂಶ ಏನು ಅಂತ ನೋಡೋದಾದ್ರೆ, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಕೊಟ್ಟಿಗೆ ಇದೇ ನಮ್ಮ ಕೊಟ್ಟಿಗೆ. ಇದೇನು ಹೆಚ್ಚು ಏನಂತ ಕರಿಬೋದು, ಬಂಡವಾಳವನ್ನು ತಗೊಂಡಿಲ್ಲ ಇದು ಕಟ್ಟಲಿಕ್ಕೆ. ಕೇವಲ 1,20,000 ನಿರ್ಮಾಣ ಆಗಿರುವಂತಹ ಮೇಕೆ ಶೆಡ್ ಇದು. 20x50 ಇದೆ. ನೀವು ಕ್ಲೀನಾಗಿ ಗಮನಿಸ್ಬೋದು. ಇದೆಲ್ಲ ಒಂದು ರೀತಿ ಹಳೆಯ ಸಾಮಗ್ರಿಗಳಿಂದ ನಿರ್ಮಾಣ ಮಾಡಿರುವಂತಹ ಒಂದು ಶೆಡ್ ಅಂತಲೇ ನೋಡ್ಬೋದು. ನಾವೇನು ಮಾಡಿದ್ದೀವಿ ಇಲ್ಲಿ ನೀವು ಗಮನಿಸ್ಬೋದು, ಚೈನ್ ಲಿಂಕ್ ಮೆಷನ್ನು ಬಳಸ್ಕೊಂಡಿದ್ದೀವಿ. ಇದರ ಪ್ರಮಾಣ ನಿಮಗೆ 50 ಅಡಿ ರೋಲ್ ಬಂದು ಸುಮಾರು 4 ರಿಂದ 4.5 ಸಾವಿರ ಅಷ್ಟೇ ಇರುತ್ತೆ. 7 ಅಡಿ ಎತ್ತರದ್ದು, ಇಲ್ಲ ಮಹಾ ಅಂದರೆ 5,000 ಅಷ್ಟೇ ಇರುತ್ತೆ. ಮತ್ತು ಇದೆಲ್ಲ ಹಳೆ ಪೇಪರನ್ನು ತಂದು ನಾವು ಈ ರೀತಿ ಒಂದು ಏನು ಪಾಲಿ ಹೌಸ್ಗಳಲ್ಲಿ ವೇಸ್ಟ್ ಆಗಿರುವಂಥ ಪೇಪರ್ಗಳನ್ನು ಬಳಸಿದ್ದೀವಿ. ಒಂದಷ್ಟು ಟಾರ್ಪಾಲಿನ್ಗಳನ್ನು ಬಳಸಿದ್ದೀವಿ. ಸದ್ಯಕ್ಕೆ ನಾವು ಕಡಿಮೆ ವೆಚ್ಚದಲ್ಲಿ ಸದಾ ನಮ್ಮ ಬಿಸ್ನೆಸ್ ಯಾವ ರೀತಿ ಇರಬೇಕಂದ್ರೆ, ನಮಗೆ ಉತ್ಪಾದನಾ ವೆಚ್ಚ ಕಡಿಮೆ ಆಗಬೇಕು, ಲಾಭದ ಪ್ರಮಾಣ ಹೆಚ್ಚಾಗಬೇಕು. ನೀವು ಇನಿಷಿಯಲ್ ಸ್ಟೇಜಲ್ಲಿ ಈಗಾಗಲೇ ನಾನು ಮೇಯಿಸೋದಕ್ಕೆ ಶುರು ಮಾಡಿದ್ದೀನಿ, ಸಾಕಾಣಿಕೆ ಈಗೀಗ ಶುರು ಮಾಡ್ತಿದ್ದೀನಿ ಅಂದರೆ ಆ ಇನಿಷಿಯಲ್ ಸ್ಟೇಜಲ್ಲಿ ತಾವೇನು ಮಾಡಬೇಕಾಗತ್ತೆ, ಆದಷ್ಟು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬೇಕಾಗತ್ತೆ. ಈ ಒಂದು ನೀವು ಕೊಠಡಿ ಮೇಕೆಗೆ ಶೆಡ್ ಏನು ಕ್ರಿಯೇಟ್ ಮಾಡ್ತೀರಾ, ನೆಲದಲ್ಲೇ ಕಟ್ಟಿ, ಸಮಸ್ಯೆ ಇಲ್ಲ. ಏನಂದರೆ ಪ್ರತಿದಿನ ಸ್ವಚ್ಛಗೊಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅದಾದ ನಂತರ ಏನು ಮಾಡಬೇಕು ಅಲ್ಲಿ ಯೋಚನೆ ಮಾಡಬೇಕು. ನಿಮಗೆ ಹಂತ ಹಂತವಾಗಿ ಮೇಕೆ ಅಥವಾ ಕುರಿಗಳಿಂದ ಬರುವಂಥ ಲಾಭದ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ನೀವೇನು ಮಾಡಬೇಕು, ಹೈಟೆಕ್ ಶೆಡ್ಡನ್ನು ನಿರ್ಮಾಣ ಮಾಡಬೇಕು. ನೀವು ಕಟ್ಟಿಗೆಯಿಂದ ನಿರ್ಮಾಣ ಮಾಡ್ಕೊಳ್ತೀರಾ ಅದು, ಆದರೆ
ಅಲ್ಲಿಯ ತನಕ ವೆಚ್ಚ ಕಡಿಮೆ ಮಾಡ್ಕೊಳ್ಳೋದು. ಅಂದರೆ ಕಡಿಮೆ ವೆಚ್ಚದಲ್ಲಿ ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡ್ಕೊಳ್ಳೋದು. ನೀವು ಮೇಕೆಯನ್ನು ತಂದು ಮೇಯಿಸೋದ್ರಿಂದ ಹೆಚ್ಚು ಲಾಭ ಬರುತ್ತೆ ವಿನಃ ಯಥೇಚ್ಛವಾಗಿ ಶೆಡ್ಗೆ ನೀವು ಹಣವನ್ನು ಹೂಡಿಕೆ ಮಾಡೋದ್ರಿಂದ ಶೆಡ್ ಕಟ್ಟೋದು ಅನ್ನೋದು ಒಂಥರ ಡೆಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಅದರಿಂದ ನಿಮಗೆ ಮತ್ತೆ ಮರುಲಾಭ ಅನ್ನೋದು ಆಗೋದಿಲ್ಲ. ಆದ್ದರಿಂದ ಆ ಶೆಡ್ ನಿರ್ಮಾಣದಲ್ಲಿ ನೀವು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದನ್ನು ಮೀರಿ ಕಡೆ ಅಂಶ ಏನಪ್ಪ ಅಂದರೆ ನೀವು ಮೇಕೆಯನ್ನು ಮಾರ್ಕೆಟಿಂಗ್ ಮಾಡುವಂಥದ್ದು ತುಂಬ ಸೂಕ್ತ ಅನಿಸುತ್ತೆ. ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ನೋಡಿ, ನಾವೆಲ್ಲ ನೋಡೋದಾದರೆ ನಮ್ಮ ಮೇಕೆಗಳಿಗಾಗಲಿ ಮರಿಗಳಿಗಾಗಲಿ ಅಥವಾ ಗಂಡು ಮೇಕೆಗಳು ಓತುಗಳು ಅಂತ ಏನು ಕರಿತೀವಿ, ಇದನ್ನೆಲ್ಲ ಕೊಂಡ್ಕೊಳ್ಳೋದಕ್ಕೆ ಸ್ಥಳೀಯರೇ ಬರ್ತಾ ಇರ್ತವೆ. ಇವೆಲ್ಲ ಸಾಮಾನ್ಯ ಮೇಕೆಗಳಾಗಿದ್ದಾವೆ. ಯಾವ ರೀತಿ ನಾಟಿ ಮೇಕೆಗಳಾಗಿರೋದ್ರಿಂದ ಇದ್ರ ಬೆಲೆ ತೀರಾ ಏನು ಹೆಚ್ಚಾಗಿರಲ್ಲ. 10-15 ಸಾವಿರದಲ್ಲೇ ಈ ಮೇಕೆಗಳನ್ನು ಮಾರ್ತೀವಾದ್ದರಿಂದ ಇಲ್ಲೇ ಲೋಕಲ್ ಪ್ರಾದೇಶಿಕವಾಗಿ ಜನತೆ ಏನಿದ್ದಾರೆ ಅವರೆಲ್ಲ ಜಾತ್ರೆ ಇರಬಹುದು, ಹಬ್ಬಗಳಿರ್ಬೋದು, ಈ ಸಂದರ್ಭಗಳಲ್ಲಿ ಬಂದು ಮೇಕೆಗಳನ್ನ ಕೊಂಡ್ಕೊಳ್ತಾರೆ. ತೀರಾ ನಮ್ಗೆ ತೊಂದರೆ ಆಯಿತು, ಯಾರು ಬರಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಮ್ಮದೇ ಹತ್ತಿರದಲ್ಲಿ ಪೆರೆಸಂದ್ರ ಕುರಿ ಅಥವಾ ಮೇಕೆ ಮಾರಾಟ ಸಂತೆ ಇದೆ, ಅಲ್ಲಿಗೆ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತೀವಿ. ಇದು ನಮಗೆ ಮಾರಾಟದ ಸಮಸ್ಯೆ ಅಂತೂ ಇಲ್ಲ. ಆದರೆ ನೀವು ಮಾರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ತುಂಬ ಒಂದು ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾವ್ಯಾವ ಅಂಶಗಳನ್ನು ಇಟ್ಕೋಬೇಕು ಅಂತ ನೋಡೋದಾದರೆ, ಮೇಜರ್ ಆಗಿ ನೀವು ಯಾವ ರೀತಿ ಮಾರಾಟ ಮಾಡ್ತೀರಾ, ತೂಕದ ಲೆಕ್ಕದಲ್ಲಿ ಮಾರಾಟ ಮಾಡ್ತೀರಾ, ಉಂಡಿ ಲೆಕ್ಕದಲ್ಲಿ ಮಾರಾಟ ಮಾಡ್ತೀರಾ, ನೀವು ಅದ್ರ ಬಗ್ಗೆ ಒಂದು ಐಡಿಯಾ. ಅಂದರೆ ನನಗೆ ಒಂದು ಮೇಕೆ ಸಾಕಾಣಿಕೆಗೆ ಇಲ್ಲಿ ತನಕ 1 ವರ್ಷ ಮೇಯಿಸಿದ್ದೀನಿ, ಅದಕ್ಕೆ ತಗಲಿರೋ ಅಂತಹ ಮೇಂಟೆನೆನ್ಸ್ ಕಾಸ್ಟ್ ಅಂತ ಕರಿತೀವಿ, ನಾನು ಸಾಕಾಣಿಕೆಗೆ ತಗಲಿರೋಂತಹ ವೆಚ್ಚವನ್ನು ನೋಡ್ಕೋಬೇಕಾಗುತ್ತೆ. ಆ ವೆಚ್ಚವನ್ನು ನೋಡಿಕೊಂಡು ನಾನು ಇಲ್ಲಿವರೆಗೂ ಶ್ರಮಿಸಿದ್ದಕ್ಕೆ ನನಗೆ ಬರುವಂಥ ಲಾಭದ ಪ್ರಮಾಣ ಏನು ಅಂತ ನೋಡಿಕೊಂಡು ನೀವು ಉಂಡಿ ಲೆಕ್ಕದಲ್ಲಿ ಮಾರಿದ್ರೂ ಸಮಸ್ಯೆ ಇಲ್ಲ, ತೂಕದ ಲೆಕ್ಕದಲ್ಲಿ ಮಾರಿದ್ರೂ ಸಮಸ್ಯೆ ಇಲ್ಲ. ಆದರೆ ಲಾಭದ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡು ನೀವು ಮಾರಾಟ ಮಾಡಬೇಕಾಗುತ್ತೆ. ಅದಕ್ಕೆ ಆಗಲೇ ಹೇಳಿದ್ದು, ನೀವು ಸೆಲೆಕ್ಟ್ ಮಾಡುವಂಥ ತಳಿನೂ ಸಹ ನಿಮ್ಮ ಮಾರುಕಟ್ಟೆಯ ಮೇಲೆ ಅಪಾರವಾದಂತಹ ಒಂದು ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಆಯಿತು. ಇದನ್ನು ಮೀರಿ ಸರಿ ಸರ್, ನಾನು ಹೊರಗೆ ಬಂದೆ, ಯಾವುದೋ ಒಂದು ಜಾಬ್ ಬಿಟ್ಟು ಬಂದೆ, ನಾನು ನೇರವಾಗಿ ಮೇಕೆ ಮೇಯಿಸ್ತೀನಿ ಅಂದರೆ ಸಂಪೂರ್ಣ ತಪ್ಪಾಗುತ್ತೆ. ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನು ನಿರ್ವಹಿಸ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ. ಈ ಕಡೆ ಟೀಚಿಂಗ್ ಮಾಡ್ತೀನಿ, ಬರ್ತೀನಿ, ನನ್ನ ಮನೆ ಕಡೆಯವರು ಒಂದಷ್ಟು ನೋಡ್ಕೊಳ್ತಾ ಇರ್ತಾರೆ, ಅದ್ರ ಜೊತೆಗೆ ನಾನು ತೊಡಗಿಸ್ಕೊಳ್ತೀನಿ. ಈ ಥರ ಒಂದಷ್ಟು ದಿನಗಳ ಕಾಲ ನೀವು ಫಿನಾನ್ಷಿಯಲಿ ಫಿಟ್ ಆಗಬೇಕಾಗತ್ತೆ. ನೇರವಾಗಿ ಊಟ ಬಟ್ಟೆ ಇಲ್ಲ, ನಾನು ಮೇಕೆ ಸಾಕಾಣಿಕೆ ಮಾಡಿಬಿಟ್ಟೆ, ನಾನು ಸಂಪೂರ್ಣ ಬಂಡವಾಳವನ್ನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಅಂದರೆ ಕಷ್ಟ ಆಗುತ್ತೆ. ಆದ್ದರಿಂದ ನೀವೊಂದಷ್ಟು ಬಂಡವಾಳವನ್ನು ಮೊದಲು ಶೇಖರಣೆ ಮಾಡಿಕೊಂಡು ಆ ನಂತರ ಮೇಕೆ ಮಾರಾಟಕ್ಕೆ ಅಥವಾ ಮೇಕೆ ಸಾಕಾಣಿಕೆಗೆ ಈ ಒಂದು ವೃತ್ತಿಗೆ ಇಳಿಯೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಈಗಾಗಲೇ ಸ್ನೇಹಿತರೆ ನಮ್ಮ ಅಣ್ಣ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಯಾವ ಥರ ಅಂದರೆ 5 ಅಂಶ ಗಮನದಲ್ಲಿ ಇಟ್ಕೋಬೇಕು. ಫಸ್ಟು ತಳಿ ಸೆಲೆಕ್ಷನ್, ಅಂದರೆ ಯಾವ ಥರ ನಾವು ಮೇಕೆಗಳನ್ನ ಸಾಕಬೇಕನ್ನೋದು, ಮತ್ತು ಮೇವು, ಮತ್ತು ಆರೋಗ್ಯ, ಮತ್ತು ಕೊಟ್ಟಿಗೆ ನಿರ್ಮಾಣ, ಫೈನಲ್ ಆಗಿ ಮಾರ್ಕೆಟಿಂಗ್. ಸೊ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಕೊನೆಯದಾಗಿ ನಾನೊಂದು 2 ಮಾತುಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟೋ ಜನ ಯುವಕರು ತಮಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ಉದ್ಯೋಗ ಸಿಗ್ತಿಲ್ಲ ಅಂತ ತಮ್ಮನ್ನು ತಾವೇ ಒಂಥರ ಓವರ್ ಥಿಂಕ್ ಮಾಡಿ ಡಿಪ್ರೆಷನಲ್ಲಿ, ಈ ಕಾಲದಲ್ಲಿ ಯುವಕರು ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಅಂಥವ್ರಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಅದರ ಒಂದು ಪ್ಯಾಷನ್ ಅದೊಂದು ಇರುತ್ತೆ, ಪ್ಯಾಷನ್ನು. ಸೊ ಅದನ್ನು ನಾವು ಫಸ್ಟು ತಿಳ್ಕೊಬೇಕು. ನಾವು ಯಾವ್ದು ಮಾಡಿದ್ರೆ, ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ನಾವು ಸಕ್ಸೀಡ್ ಆಗ್ತೀವಿ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಂಡು, ಅದರಲ್ಲಿ ಯಾರು ಏನಂತಂದ್ರೆ ನಾವು ಓದಿ ಈ ಥರ ಎಲ್ಲ ಮಾಡೋದೆಲ್ಲ ಸರಿನಾ ಅಂತ ನಮ್ಮನ್ನು ನಾವು ಯಾವತ್ತೇ ಆದರೂ ನಾವು ಕೀಳಾಗಿ ನೋಡ್ಕೋಬಾರ್ದು. ಯಾರು ಏನೇ ಅಂದ್ಕೊಳ್ಳಿ, ನೋ ಬಡಿ ವಿಲ್ ಕಮ್ ಆ್ಯಂಡ್ ನೋ ಬಡಿ ವಿಲ್ ಸಪೋರ್ಟ್ ಯು. ನೀವು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಸ್ಟಾರ್ಟ್ ಮಾಡಿ. ಮತ್ತು ಅದೇ ರೀತಿ ಕೊಟ್ಟಿಗೆ ನಿರ್ಮಾಣ ಮತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆ ಬ್ಯಾಂಕ್ಗಳಿಂದ ಸಾಲ ಕೂಡ ಸಿಗುತ್ತೆ. ನಿಯರೆಸ್ಟ್ ನಿಮಗೆ ಯಾವ್ದು ಬ್ಯಾಂಕ್ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಲೈಕ್ ಕೆನರಾ ಬ್ಯಾಂಕ್, SBI, ಬೇರೆ ಬ್ಯಾಂಕ್ ಸಿಗುತ್ತಲ್ಲ, ಅಲ್ಲಿ ಹೋಗಿ ನೀವು ವಿಚಾರಿಸಿ. ಅರ್ಧ ಎಕರೆ ಜಮೀನಿದ್ರೆ ಸಾಕು, ನಿಮಗೆ ಕೊಟ್ಟಿಗೆ ನಿರ್ಮಾಣ ಮತ್ತು ಕುರಿ ಸಾಕಾಣಿಕೆ ಇಲ್ಲ ಮೇಕೆ ಸಾಕಾಣಿಕೆ ನಿಮಗೆ ಲೋನ್ ಸಿಗುತ್ತೆ. ಅಪ್ ಟು 10 to 20 lakhs ನಿಮಗೆ ಲೋನ್ ಎಲಿಜಿಬಲ್ ಇರುತ್ತೆ. ಮತ್ತು ಸಬ್ಸಿಡಿ ಸ್ಕೀಮ್ಸ್ ಏನಾದರೂ ಇದ್ದರೆ ಅದರಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ದಯವಿಟ್ಟು ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ದೋಸ್ ಹೂ ಆರ್ ಪ್ಯಾಷನೆಟ್ ನೋ ಬಡಿ ವಿಲ್ ಸ್ಟಾಪ್ ದೆಮ್ ಅಂತ. ಅಂದರೆ ನೀವು ಏನೇ ಮಾಡಿ ಒಂದು ಪ್ಯಾಷನ್ ಆಗಿ ಇಷ್ಟಪಟ್ಟು ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಸಕ್ಸೀಡ್. ಸೊ ಎಷ್ಟೋ ಜನ ಇವಾಗ ನನ್ನ ಒಂದು ಫ್ರೆಂಡ್ಸೇ ಇದ್ದಾರೆ, ನಂದು ಗೌರ್ಮೆಂಟ್ ಜಾಬು ಓಕೆ, ಐ ಕ್ಯಾನ್
ಏನೋ ಒಂದು ರೇಂಜ್ಗೆ ಹೋಗ್ತಿದೆ. ಪ್ರೈವೇಟ್ ಸೆಕ್ಟರಲ್ಲಿ ಪ್ರೆಷರು, ಟಾರ್ಗೆಟ್ಸು ಅಂತ ಮಾನಸಿಕವಾಗಿ ತುಂಬ ಒತ್ತಡಕ್ಕೆ ಒಳಗಾಗಿ ಆ ಕಡೆ ಜಾಬು ಬಿಡದೆ ಈ ಕಡೆ ವರ್ಕು ಈ ಕಡೆ ಹಳ್ಳಿ ಕಡೆ ಬರದೆ ಮಧ್ಯದಲ್ಲಿ ಅವರು ಸಿಕ್ಕಾಕ್ಕೊಂಡು ಮೆಂಟಲಿ ಅವರು ಡಿಪ್ರೆಷನ್ ಹೊರಟೋಗಿ ಅಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಳ್ಳಿ ಕಡೆ ಅಟ್ಲೀಸ್ಟ್ ಮಿನಿಮಮ್ ಅರ್ಧ ಎಕರೆ ಅಂತೂ ಜಮೀನು ಇರುತ್ತೆ ನಿಮಗೆ. ಅರ್ಧ ಎಕರೆ ಇಲ್ಲ, 1/4 ಎಕರೆ ಇಲ್ಲ, 1 ಎಕರೆ. ಆ ಜಮೀನಲ್ಲಿ ಈ ಕಡೆ ಸಣ್ಣದಾಗಿ ಸ್ಟಾರ್ಟಿಂಗು ಒಂದು ಕೊಟ್ಟಿಗೆ ನಿರ್ಮಾಣ ಮಾಡಿ ಕುರಿ ಇಲ್ಲ ಮೇಕೆ ಇಲ್ಲ ಜೇನು ಸಾಕಾಣಿಕೆ ಇಲ್ಲ ಕೃಷಿ ಅಂದರೆ ಕೃಷಿನೂ ಮಾಡಿ, ಇಲ್ಲ ಅಂದರೆ ಈ ಥರ ಸಣ್ಣದಾಗಿ ಇವಾಗ ನಮ್ಮ ಅಣ್ಣವ್ರದ್ದು ನಾನು ಇದನ್ನ ನೋಡಿ ನನಗೂ ಖುಷಿಯಾಗಿ ಇನ್ಸ್ಪಿರೇಷನ್ ಆಗಿ ನೆಕ್ಸ್ಟ್ ನಾನು ಇನ್ನು 2-3 ತಿಂಗಳಲ್ಲಿ ಸ್ಟಾರ್ಟ್ ಮಾಡಬೇಕಂತ ನಾನು ಥಿಂಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಂಡವಾಳ ರೆಡಿ ಮಾಡ್ಕೊಂಡು. ಸೊ ತುಂಬ ಖುಷಿ ಆಗುತ್ತೆ ನಮ್ಮ ಅಣ್ಣ ಇದೇ ಒಂದು ಮಾದರಿ ಥರ ನನಗೆ. ಸೊ ನಾನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಯುವಕರು ಏನಂದರೆ ಬರೀ ಉದ್ಯೋಗ ಸಿಗಲಿಲ್ಲ ಅಂತ ಕೊರಗೋದಕ್ಕಿಂತ ನೀವೇ ಒಂದು ಉದ್ಯೋಗ ಸೃಷ್ಟಿ ಮಾಡಿ. ಕನ್ನಡದಲ್ಲಿ ಒಂದು ಪ್ರಾವರ್ಬ್ ಇದೆ, ಆಳಾಗಿ ದುಡಿದನ್ನು ಅರಸನಾಗಿ ಆಳಬಲ್ಲ ಅನ್ನೋ ಥರ. ಸೊ ಅದಕ್ಕೆ ನೀವೇ ಒಂದು ನಿಮ್ಮದೇ ಆದ ಒಂದು ಓನ್ ಸ್ವಯಂ ಪ್ರವೃತ್ತಿ ಅಂತಾರಲ್ವ, ಆ ಥರ ಒಂದು ವೃತ್ತಿಯನ್ನು ಸ್ಟಾರ್ಟ್ ಮಾಡಿ ನೀವು 4 ಜನಕ್ಕೆ ಉದ್ಯೋಗ ಕೊಡೋ ರೇಂಜ್ಗೆ ನೀವು ಬೆಳಿಬೇಕು. ಒಬ್ಬರ ಹತ್ರ ಹೋಗಿ ಅವರು ಅಲ್ಲಿ ಸ್ವಾಭಿಮಾನವನ್ನು ಕಳೆದುಕೊಂಡು ಅವ್ರು ಹೇಳ್ದಂಗೆ ಟಾರ್ಗೆಟ್ಸು ಅದು ಇದು ಅಂತ ಸುಮ್ಮನೆ ಇಷ್ಟ ಇಲ್ದಿರೂ ಏನೋ ಮಾಡಬೇಕು ಅಂತ ಮಾಡೋದಕ್ಕಿಂತ ಇಲ್ಲಿ ಬಂದು ಮನಸ್ಫೂರ್ತಿಯಾಗಿ ಒಳ್ಳೆಯ ಒಂದು 100% ಎಫರ್ಟ್ಸ್ ಹಾಕಿ ನೀವು ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಸಕ್ಸೀಡ್. ಪ್ಲಸ್ ಒಳ್ಳೆ ಲಾಭ ಕೂಡ ಇದೆ. ಅದೇ ಥರ ನಿಮಗೆ ಒಂದು ಆರೋಗ್ಯ ಮೆಂಟಲ್ ಮಾನಸಿಕ ನೆಮ್ಮದಿ ಅನ್ನೋದು ಇರುತ್ತೆ. ಅಲ್ಲಿ ಪ್ರೆಷರು ಸ್ಟ್ರೆಸ್ಸು ಇಂಥವಕ್ಕಿಂತ ಇಲ್ಲಿ ನಿಮಗೆ ಒಂಥರ ಗರ್ವ ಫೀಲ್ ಆಗುತ್ತೆ. ಓಕೆ ನಾನೇ ಒಂದು ಇದು ನಡೆಸ್ತಾ ಇದ್ದೀನಿ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ನಿಮಗೆ ಉದ್ಭವ ಆಗುತ್ತೆ. ಪ್ಲಸ್ ನೀವು 4 ಜನಕ್ಕೆ ಉದ್ಯೋಗ ಕೊಡೋ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ದಯವಿಟ್ಟು ಎಷ್ಟೋ ಜನ ಇವಾಗ ಚೆನ್ನಾಗಿ ಓದಿರ್ತಾರೆ, ಡಬಲ್ ಡಿಗ್ರಿ ಎಲ್ಲ ಮಾಡಿರ್ತಾರೆ. ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ ಸ್ನೇಹಿತರೆ, ಇಫ್ ಸ್ಯಾಲ್ರಿ ಇಸ್ ದ ಓನ್ಲಿ ಸೋರ್ಸಸ್ ಆಫ್ ಯುವರ್ ಇನ್ಕಮ್ ಯು ಜಸ್ಟ್ ಎಬೋ ಪಾವರ್ಟಿ ಲೈನ್ ಅಂತ. ಅಂದರೆ ಬರೀ ಸ್ಯಾಲ್ರಿ ಅನ್ನೋದು ಮಾತ್ರ, ಬೇರೆ ಏನಿಲ್ಲ, ಬರೀ ಸ್ಯಾಲ್ರಿ ಅನ್ನೋದು ಮಾತ್ರ ನಿಮ್ಮ ಮನೆಗೆ ಒಂದು ಇನ್ಕಮ್ ಅಂದರೆ ನೀವೇನು ಮಿಡಲ್ ಕ್ಲಾಸು ಅಲ್ಲ, ಇಲ್ಲ ಅಪ್ಪರ್ ಕ್ಲಾಸು ಅಲ್ಲ, ಜಸ್ಟ್ 1% ಒಂದು ಸ್ಟೆಪ್ ಎಬೋ ಪಾವರ್ಟಿ ಲೈನ್. ಅಂದರೆ ಬರೀ ಸ್ಯಾಲ್ರಿನೇ ನಮ್ಮದು ಸೋರ್ಸ್ ಆಫ್ ಇನ್ಕಮ್ ಆಗಿರ್ಬೋದು. ಅದ್ರ ಜೊತೆಗೆ ಈ ಥರ ನಮ್ಮ ಅಣ್ಣವ್ರದ್ದೇ ತಗೊಳ್ಳಿ, ಈ ಕಡೆ ಮೊಟ್ಟೆ, ಕೋಳಿ, ಕುರಿ, ಇದು ಮೇಕೆದಲ್ಲಿ ಮೇಕೆ ಮಾರಾಟ, ಮತ್ತು ಅದು ಗೊಬ್ಬರ ವರ್ಷಕ್ಕೆ ನಾನು ನೋಡಿದ ಪ್ರಕಾರ ಮಿನಿಮಮ್ 20,000 to 25,000 ಅವ್ರಿಗೆ ವಾರ್ಷಿಕ ಆದಾಯ ಬರುತ್ತೆ. ಈ ಥರ ಒಂದು 2-3 ಸೋರ್ಸಸ್ ಆಫ್ ಇನ್ಕಮ್ ಇದ್ದರೆ ಮಾತ್ರನೇ. ಪ್ಲಸ್ಸು ಈಗ ಪ್ರಪಂಚ ಯಾವ ಥರ ಅಂದರೆ ತುಂಬ ಬೆಳವಣಿಗೆ ಆಗ್ತಿದೆ. ಅದೇ ರೀತಿ ಪ್ರೈಸಸ್ ಪ್ರತಿಯೊಂದು ಅಷ್ಟೇ, ತರಕಾರಿ, ಹಣ್ಣು, ವಾಟೆವರ್ ನಮ್ಮ ದೈನಂದಿನ ಚಟುವಟಿಕೆ ಏನೇನು ಬೇಕೋ ಜೀವನಕ್ಕೆ ವ್ಯವಹಾರಕ್ಕೆ ಪ್ರತಿಯೊಂದು ಬೆಳೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಬರೀ ಸ್ಯಾಲ್ರಿನ ನಾವು ನಂಬ್ಕೊಂಡಿದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅಟ್ಲೀಸ್ಟ್ ನಾವು ಬೇರೆ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡಿಕೊಂಡ್ರೆ ಸ್ಯಾಲ್ರಿ ಅನ್ನೋದನ್ನ ನಾವು ಅಟ್ಲೀಸ್ಟ್ ಸೇವ್ ಮಾಡಿಕೊಂಡು ಇವು ನಮ್ಮ ದೈನಂದಿನ ಚಟುವಟಿಕೆ ಇಲ್ಲ, ಡೈಲಿ ಎಕ್ಸ್ಪೆನ್ಸಸ್ ಅಂತೀವಲ್ಲ, ಅದಕ್ಕೆ ನಾವು ಯೂಸ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ಸಕ್ಸೀಡ್. ಅದರ್ವೈಸ್ ತುಂಬ ಕಷ್ಟ ಆಗುತ್ತೆ, ಮುಂಬರುವ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಎಷ್ಟೋ ಜನ ಯುವಕರು ಮೊಬೈಲು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಅಂಥವ್ರಿಗೆ ಏನು ಹೇಳ್ತೀನಿ ಅಂದರೆ, ಇವತ್ತೇ ನೀವು ಒಂಥರ ಇನ್ಸ್ಪಿರೇಷನ್ ತಗೊಂಡು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರಲಿ. ಒಂದು ಹೇಳ್ತೀನಿ, ದಿಸ್ ಯುವರ್ ಲೈಫ್, ನೋ ಬಡಿ ವಿಲ್ ಕಮ್ ಅಂಡ್ ನೋ ಬಡಿ ವಿಲ್ ಟೇಕ್ ಯು. ಇಟ್ ಈಸ್ 100% ಯುವರ್ ರೆಸ್ಪಾನ್ಸಿಬಿಲಿಟಿ. ಯು ಶುಡ್ ವೇಕ್ ಅಪ್ ಅಂಡ್ ಯು ಶುಡ್ ಸ್ಟ್ರಾಂಗ್ಲಿ ಡಿಸೈಡ್ and you should have self-confidence and you have to do, otherwise nobody will come and nobody will save you. It is your 100% life and it is your 100% responsibility. So ಇವತ್ತೇ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿ ಯಾವ ಫೀಲ್ಡಲ್ಲಿ, ಬರೀ ಮೇಕೆ ಸಾಕಾಣಿಕೆ ಅಂತಲ್ಲ, ಕುರಿ ಸಾಕಾಣಿಕೆ ನಮ್ಮ ಅಣ್ಣ ಹೇಳ್ದಾಗೆ, ಇಲ್ಲ ನಿಮಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ ಅಣಬೆ, ಮಶ್ರೂಮ್, ಅದರಲ್ಲಂತೂ ತುಂಬ ಬೇಡಿಕೆ ಇದೆ ಮಶ್ರೂಮು ಮತ್ತು ಜೇನು. ಮತ್ತು ನೀರಾವರಿ ಇದ್ದರೆ, ನಮಗೆ ನೀರಾವರಿ ವ್ಯವಸ್ಥೆ ಇಲ್ಲ, ನೀರಾವರಿ ಇದ್ರೆ ಮೀನು ಸಾಕಾಣಿಕೆ, ಅದು ಅಷ್ಟೇ ತುಂಬ ಏನೇ ಮಾಡಿ ವೈಜ್ಞಾನಿಕವಾಗಿ ಪ್ಲಸ್ ಟೆಕ್ನಾಲಜಿ. ಹೌದು, ಟೆಕ್ನಾಲಜಿನ ಬಳಸ್ಕೊಳ್ಳೋದು ತುಂಬಾ ಮುಖ್ಯ. ನೀವು ನಂಬ್ತಿರಲ್ಲ, ನಾನು ಯೂಟ್ಯೂಬ್ ನೋಡೇ ನಾನು ಜಾಬ್ ತಗೊಂಡು ಗೌರ್ಮೆಂಟ್ ಜಾಬ್. ನಮ್ಮ ಹುಡುಗ ಒಂದು ಮೊಬೈಲ್ ನ ಕೈಯಲ್ಲಿ ಮೊಬೈಲಲ್ಲಿ ಒಂದಷ್ಟು ದಿನ ಯೂಟ್ಯೂಬ್ ಅನ್ನ ನೋಡೋದ್ರ ಮೂಲಕ 3 ಜಾಬ್ ತಗೊಂಡೆ. ಸರಿ, ಒಂದಷ್ಟು
ಇಲ್ಲಿ ಅನಂತಪುರಂಗೆ ಹೋಗಿ ಕೋಚಿಂಗ್ ಮುಗಿಸ್ಕೊಂಡ್ ಬಂದ ಮೇಲೆ ಅವ್ನು ಸಂಪೂರ್ಣವಾಗಿ ಮೊಬೈಲ್ ಮೇಲೆ ಡಿಪೆಂಡ್ ಇವತ್ತು ಮೊಬೈಲ್ ಇಂದ ಹಾಳಾಗ್ತಾ ಇರೋರ ಸಂಖ್ಯೆ ನೋಡ್ತಾ ಇದೀವಿ. ಒಂದಷ್ಟು ಜನರನ್ನ ಮೊಬೈಲ್ ನ ಹೇಗ್ ಸದ್ಬಳಕೆ ಮಾಡ್ಕೊಂಡು ಅವರು ಗ್ರೋತ್ ಆಗ್ತಿದ್ದಾರೆ. ನೀವು ನೋಡ್ತಾನೆ ಇದ್ದೀರಿ, ಇತ್ತೀಚೆಗೆ ಆನಂದ್ ಮಹೀಂದ್ರ ಅವರು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ, ಟ್ರಕ್ ಡ್ರೈವರ್. ಅವ್ರ ಸ್ಯಾಲ್ರಿ 25 to 30,000 ಪರ್ ಮಂತ್. ಬಟ್ ಅವರು ಮಾಡೋ ವಿಡಿಯೋಸ್ ಇಂದ ಅವರು ಟೆಕ್ನಾಲಜಿನ ಪಾಸಿಟಿವ್ ವೇಯಲ್ಲಿ ಯೂಸ್ ಮಾಡಿ ನೋಡಿ. ಈ ಒಂದು ಮೊಟ್ಟೆ ನಾವು ಆ ಒಂದು ಶೆಡ್ನಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದು. ಅದಷ್ಟೇ ಅಲ್ಲದೆ ಇಲ್ಲೂ ಸಹ ಒಂದಷ್ಟು ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದೀನಿ. ನಿಮ್ಗೆ ತೋರಿಸ್ತಾ ಬರ್ತೀನಿ, ಬನ್ನಿ ನಮ್ಮ ಕೋಳಿ ಪ್ರಪಂಚವನ್ನು. ತಾವಿಲ್ಲಿ ಗಮನಿಸ್ಬೋದು, ಇಲ್ಲೇನು ಕಟ್ಟಿಗೆಗಳನ್ನ ಕಟ್ಟಿದ್ದೀನಿ. ಇದಕ್ಕೆ ನನಗೇನು ಹಣ ಖರ್ಚಾಗಿಲ್ಲ. ನೋಡಿ, ಈ ಒಂದು ಜಾಗಗಳಲ್ಲಿ ಕೋಳಿಗಳು ಕೂತು ಮೊಟ್ಟೆಯನ್ನು ಇಡ್ತವೆ. ತಾವೇನು ಗಮನಿಸ್ತಾ ಇದ್ದೀರಾ, ಇದು ಕೋಳಿ ಮೊಟ್ಟೆ ಇಡಲಿಕ್ಕೆ ಇಟ್ಟಿರುವಂಥ ಜಾಗ. ಇದಾಗಿರ್ಬೋದು. ಬನ್ನಿ ಸ್ನೇಹಿತರೆ, ತಾವಿಲ್ಲಿ ಗಮನಿಸಿ ನೋಡಿ. ಸುಮಾರು 4 ಮೊಟ್ಟೆಗಳನ್ನು ಇಟ್ಟಿದ್ದಾವೆ. ಇದು ಒಂದು ಸೇರಿದ್ರೆ 5. ಈಗಾಗಲೇ ನಮ್ಗೆ ಸಿಕ್ಕಿರೋ ಅಂಥ ಮೊಟ್ಟೆಗಳ ಸಂಖ್ಯೆ ನೋಡಿ 5 ಇದ್ದಾವೆ. ಈ ರೀತಿ ಪ್ರತಿದಿನ ನಮಗೆ ಮೊಟ್ಟೆಗಳಿಂದ ನಾನು ಒಂದು ಮೊಟ್ಟೆನ 20 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಸುಮಾರು ಹೆಚ್ಚು ಕಡಿಮೆ ಒಂದು ದಿನದಲ್ಲಿ ನನ್ನ ಆದಾಯ ಹೆಚ್ಚು ಕಡಿಮೆ 10 ಮೊಟ್ಟೆ ಇಟ್ಟರು ನಮಗೆ 200 ರೂಪಾಯಿ ಆದಾಯ. ಡೈಲಿ ಒಂದು ಇನ್ಕಮ್ ಅಂತ ನೋಡೋದಾದರೆ ಮೊಟ್ಟೆಗಳಿಂದ ನಾವು ಅಮೌಂಟ್ನ ಪಡಿಬೋದು. ಮತ್ತು ವೀಕ್ಲಿ ಇನ್ಕಮ್ ಅಂತ ನೋಡೋದಾದರೆ ಅಥವಾ ಮಂತ್ಲಿ ಇನ್ಕಮ್ ಅಂತ ನೋಡೋದಾದರೆ 1-2 ಕೋಳಿಗಳನ್ನು ಮಾರಾಟ ಮಾಡ್ಕೊಳ್ಳೋದ್ರಿಂದ ಹಣ ಗಳಿಸ್ಬೋದಾಗಿದೆ. ಮತ್ತು ಒಂದು 3 months 6 months ಇನ್ಕಮ್ ಅಂತ ನೋಡೋದಾದರೆ ಆ ಹೆಣ್ಣು ಮೇಕೆ ಅಥವಾ ಮರಿಗಳನ್ನು ಮಾರಾಟ ಮಾಡೋದ್ರಿಂದ ಈ ಥರ ಅಪಾರವಾಗಿ ರೈತ ತಾನು ಮನಸ್ಸು ಮಾಡಿ ಸೃಷ್ಟಿ ಮಾಡ್ಕೋಬೇಕಷ್ಟೇ. ಅದರೊಟ್ಟೊಟ್ಟಿಗೆ ನಾನು ಮರಿಗಳನ್ನು ಸಹ ಮಾಡಿಸಿ ಮಾರಾಟ ಮಾಡ್ತೀನಿ. ಇಲ್ಲಿ ತಾವು ಗಮನಿಸ್ಬೋದು, ಕಾವಿ ಕೂರಿಸಿರುವಂಥ ಕೋಳಿಗಳನ್ನು ನೋಡಿ. ಇಲ್ಲೇನಿದೆ, ಇಲ್ಲಿ ಈ ಒಂದು ಕೋಳಿ ಏನಿದೆ, ಈ ಕೋಳಿಗಳು ಸಂಪೂರ್ಣವಾಗಿ ಮೊಟ್ಟೆಗಳಿಗೆ ಕೂತಿರುವಂಥ ಕೋಳಿಗಳಾಗಿದ್ದಾವೆ. ನೋಡಿ, ಇಲ್ಲಿ ಮೊಟ್ಟೆ ಹಾಕಿದ್ದೀನಿ. ಇದನ್ನು ಗಮನಿಸ್ಬೋದು ನೀವು. ಈ ಮೊಟ್ಟೆಗಳು ಸುಮಾರು ನಾವು 16ರಿಂದ 18 ಮೊಟ್ಟೆಗಳನ್ನು ಕೂರಿಸ್ತೀವಿ. ಸಂಪೂರ್ಣ ಮರಿ ಮಾಡುತ್ತೆ. ಮಾಡಿದಂತಹ ಮರಿಗಳನ್ನು ಇಲ್ಲಿ ಕೆಳಗಡೆ ಇದರೊಳಗಡೆ ಒಂದು ಅಷ್ಟು ದಿನ 2 ತಿಂಗಳು 3 ತಿಂಗಳು ನಾವು ಇದರಲ್ಲೇ ಅದನ್ನು ಪ್ರಿಸರ್ವ್ ಮಾಡ್ತಾ ಹೋಗ್ತೀವಿ. ಹೀಗೆ ನಾವು ಜೀವನಕ್ಕೆ ಬೇಕಾದಂತಹ ಹಣವನ್ನು ಈ ಮೂಲಕ ಪಡಿತಾ ಹೋಗ್ತೀವಿ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿದ್ದು, ಮಾಹಿತಿ ಸೂಕ್ತ ಎನಿಸಿದಲ್ಲಿ ನಮ್ಮ ಈ ಒಂದು ಚಾನಲ್ಗೆ ಲೈಕ್ ನೀಡಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.